ನರೇಂದ್ರ ಮೋದಿಯ 3ನೇ ಅವಧಿಯ ನಿರ್ಮಲಾ ಸೀತಾರಾಮನ್ ಅವರ 7ನೇ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ. ನೀವು ಕೃಷಿ ತಗೊಳ್ಳಿ ಅಥವಾ ಖಾಸಗಿ ಕೈಗಾರಿಕಾ ವಲಯಗಳು ತಗೊಳ್ಳಿ, ಪ್ರತಿಯೊಬ್ಬರು ಕೂಡ ಬಹಳ ನಿರೀಕ್ಷೆಯಿಂದ ದೇಶದ ಜನ ಕಾಯ್ತಾ ಇರುವಂತಹ ಬಜೆಟ್ ಇದು. ಹಾಗಾಗಿ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿದ್ದೇ ಇರುತ್ತೆ. ಫೆಬ್ರವರಿಯಲ್ಲಿ ಈಗಾಗಲೇ ಒಂದು ಮಧ್ಯಂತರ ಬಜೆಟನ್ನು ಮಂಡಿಸಿದ್ರು. ಇದು ಪೂರ್ಣ ಅವಧಿಯ ಬಜೆಟ್. ಸೊ ಹಾಗಾಗಿ ಇವತ್ತಿನ ಬಜೆಟ್ ಮೇಲೆ ಎಷ್ಟರ ಮಟ್ಟಿಗೆ ನಿರೀಕ್ಷೆಗಳಿದ್ದಾವೆ? ನಾವು ಕರ್ನಾಟಕದ ಪಾಲಿಗೆ ನೋಡೋದಾದರೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಬಜೆಟ್ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಪೂರಕವಾಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಕೃಷಿ ಚಟುವಟಿಕೆಗಳು ಅಂದ ಸಂದರ್ಭದಲ್ಲಿ ಆ ಕೃಷಿ ರೈತಾಪಿ ವರ್ಗವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡಿಸುವಂಥ ಬಜೆಟ್ ಪಾಸಿಟಿವ್ ಆಗಿರುತ್ತೆ. ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ತೆರಿಗೆ ಮತ್ತು ಆರ್ಥಿಕ ತಜ್ಞರಾಗಿರುವಂಥ HR ಪ್ರಭಾಕರ್ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿಷ್ಣು ಭರತ್ ಆಲಂಪಲ್ಲಿ ಅವರು, ಚಾರ್ಟೆಡ್ ಅಕೌಂಟೆಂಟ್. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಮಂತ್ ಸರ್, ಆಗಲೇ ನೀವು ಕರ್ನಾಟಕದ ನಿರೀಕ್ಷೆಗಳ ಬಗ್ಗೆ ಹೇಳ್ತಾ ಇದ್ರಿ. ಕರ್ನಾಟಕದಲ್ಲಿ ಬೆಂಗಳೂರಿನ ಸ್ವಲ್ಪ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗಳಿಗೆ ಬರ್ಬೋದೇ ಹೊರತು ಬೇರೆ ಯಾವುದೋ ಒಂದು ಪೆರಿಫರಲ್ ರಿಂಗ್ ರೋಡ್ಗೆ ಸರ್ಕಾರ ನಮ್ಮ ಸ್ಟೇಟದೇ ಒಂದಿದೆ. ಮೆಟ್ರೋ 3rd ಫೇಸಿನ ಅಮೌಂಟಿಗೆ ಒಂದು ಸ್ವಲ್ಪ ಫಂಡ್ ಅಲೊಕೇಶನ್ ಆಗ್ಬೋದು. ಮತ್ತು ಮೇಕೆದಾಟು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರನೇ ಅದಕ್ಕೆ ತೀರ್ಪನ್ನು ಕೊಡಬೇಕೇ ಹೊರತು ಯಾವುದೇ ಪೊಲಿಟಿಕಲಿ ಇರೋ ಸರ್ಕಾರಗಳು ಅದಕ್ಕೆ ಮುಂದೆ ಹಾಕೋದಿಲ್ಲ. ಅಪ್ರೂವಲ್ ತಗೋಬನ್ನಿ ಅಂತ ಪ್ರತಿಪಕ್ಷಗಳಲ್ಲಿ ಹೇಳ್ತವೆ. ಅದು ಅಷ್ಟೇ. ಯಾತಕ್ಕೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ಕಾರದವರು ಇಲ್ಲಿ ಎಲ್ಲಿ ನನ್ನ ಓಟ್ ಹೋಗುತ್ತೋ ಅಲ್ಲಿ ಎಲ್ಲಿ ಓಟ್ ಹೋಗುತ್ತೋ ಅನ್ನೋ ಒಂದು ಮನೋಭಾವದಲ್ಲೇ ಇರ್ತಾರೆ. ಬಟ್ ಮೇಕೆದಾಟು ಒಂದು ತುಟಿಗಟ್ಟಕ್ಕೆ ಬಂದಿದೆ. ಎಲ್ಲ ಥರದ ಲೀಗಲ್ ಹರ್ಡಲ್ಸ್ಗಳನ್ನ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ನಿಂದಾನು ಒಂದು ಒಳ್ಳೆ ಒಂದು ಒಂದು ಪಾಸಿಟಿವ್ ಸೈನ್ ಬರ್ತಿದೆ ಆಗಬಹುದು ಅಂತ. ಅದಕ್ಕಾದಾಗ ಸೆಂಟ್ರಲ್ನಿಂದ ಒಂದು ಸ್ವಲ್ಪ ಅನುದಾನಗಳ ಬರೋ ಸಾಧ್ಯತೆಗಳು ಸ್ವಲ್ಪ ಇದೆ. ನಮ್ಮ ಮೆಟ್ರೋ ಆಯಿತು, ಟ್ರೈನ್ ನಮ್ಮದು ಅರ್ಬನ್ ಟ್ರೈನ್ ಇದೆ, ಅದಕ್ಕೆ ಈಗಾಗಲೇ ಫಂಡ್ ಅಲೊಕೇಶನ್ ಆಗಿದೆ. ಆದರೆ ಅದರದ ಎಕ್ಸ್ಪ್ಯಾನ್ಷನ್ ಒಂದು ಸ್ವಲ್ಪ ಕೊಡಬಹುದು. ಅದು ಬಿಟ್ಟರೆ ನನ್ನ ಪ್ರಕಾರ ದೊಡ್ಡ ಅಮೌಂಟ್ ಕರ್ನಾಟಕಕ್ಕೆ ಬರೋದು ಸಾಧ್ಯತೆ ಕಮ್ಮಿ ಎನ್ನುವುದು ನನ್ನ ಅಭಿಪ್ರಾಯ. ಯಾಕೆಂದರೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಅವರು ಸಾಕಷ್ಟು ಸಿಂಹಪಾಲಿನ ದುಡ್ಡು ತಗೋಬಹುದು ಅನ್ನೋ ಒಂದು ತುಂಬ ಸಾಧ್ಯತೆಗಳಿದೆ. ಅದು ಡೈರೆಕ್ಟಾಗಿ ಕೊಡದೇ ಇದ್ದರೂ ಇಂಡೈರೆಕ್ಟಾಗಿ ಕೊಡ್ತಾರೆ. ಈ PPP ಮಾಡೆಲ್ನಿಂದ ನಿತಿನ್ ಗಡ್ಕರಿ ಅವರು ನೀವು ಲ್ಯಾಂಡ್ ಮಾಡಿಕೊಡಿ, ನಾವು ಸರ್ಕಾರದಿಂದ ಸ್ವಲ್ಪ ಪಬ್ಲಿಕ್ಕಿಂದ ಸ್ವಲ್ಪ ಹಾಕಿ ನಾವು ಇನ್ನು ರೋಡ್ಗಳನ್ನ ಸರಿ ಮಾಡ್ತೀವಿ, ನಿಮ್ಮ ಡ್ಯಾಮನ್ನು ಮಾಡ್ತೀವಿ ಅಂತ. ಅಷ್ಟೇ ಆದರೂ ಒಂದು ಏನಿಲ್ಲ ಅಂದರೂ ಇಬ್ಬರಿನಿಂದ ಒಂದು 50,000 ಕೋಟಿ ಅವರಿಬ್ಬರು ಬೇರೆ ರಾಜ್ಯಗಳಿಗೆ ಹೋಗೋ ದುಡ್ಡುಗಳನ್ನ ತಗೊಳ್ಳೋ ತುಂಬ ಸಾಧ್ಯತೆಗಳಿದೆ. ರೈಟ್. ಪ್ರಭಾಕರ್ ಅವರೇ, ಬಹಳ ನಿರೀಕ್ಷೆಗಳು ಸಹಜವಾಗಿದ್ದೇ ಇರುತ್ತೆ. ನಾವು ಒಂದೊಂದೇ ವಲಯಗಳನ್ನು ನೋಡ್ಕೊಂಡು ಬರ್ತಾ ಇದ್ವಿ. ನೀವು ಟ್ಯಾಕ್ಸ್ ಬಗ್ಗೆನೂ ಬಹಳ ಎಕ್ಸ್ಪರ್ಟ್ ಇರೋದ್ರಿಂದಾಗಿ ಸಹಜವಾಗಿ ಸಂಬಳಕ್ಕೆ ದುಡಿಯೋರು, ತೆರಿಗೆ ಕಟ್ಟೋರು ಈ ಸಲ ಬಜೆಟಲ್ಲಿ ನಮಗೆಷ್ಟು ಪೂರಕವಾಗಿರುತ್ತೆ ಅನ್ನುವಂಥ ಕುತೂಹಲ ಇರುತ್ತೆ. ಸೊ ಏನಾದರೂ ನಿರೀಕ್ಷೆ ಮಾಡಬಹುದಾ? ಖಂಡಿತ. ಈ ತೆರಿಗೆ ಅನ್ನುವಂಥದ್ದು ಹೇಗಾಗಿದೆ ಅಂದರೆ, ಪ್ರತಿ ಮನುಷ್ಯನಿಗೂ ಕೂಡ ನನ್ನ ಜೋಬಿಗೆ ಬಹಳ ದೊಡ್ಡ ಕತ್ತರಿ ಬೀಳ್ತಿದೆ ಅನ್ನುವಂಥ ಸಹಜವಾದ ಅಭಿಪ್ರಾಯ ಇದ್ದೇ ಇದೆ. ಕಾರಣ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಯಾವ ವ್ಯಕ್ತಿಯೂ ಕೂಡ ಒಂದು ಕನಿಷ್ಠ ಸಂಬಳ ತಗೊಂಡು ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗಿದೆ. ಮತ್ತು ನಮ್ಮ ಒಂದು ಇತಿಮಿತಿಗಳಲ್ಲಿ ನಾವು ಬದುಕ್ತೇವೆ ಅಂದರೂ ಕೂಡ ಬೆಂಗಳೂರಿನಂತಹ ನಗರಗಳಲ್ಲಿ ಸೊ ನಮ್ಮ ವರಮಾನ ಯಾವಾಗಲೂ ಅಷ್ಟೇ ನಾವು ಕನಿಷ್ಠ ಪಕ್ಷ ಹೆಚ್ಚು ವರಮಾನ ಇದ್ರೆ ಒಂದು ನೆಮ್ಮದಿಯುತವಾದ ಬದುಕನ್ನು ನಡೆಸಬಹುದು. ಅದರಲ್ಲೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ಪ್ರತಿ ಮನುಷ್ಯನ ಅವಶ್ಯಕತೆಗಳೇನಿದೆ, ಮೂಲಭೂತವಾಗಿ ತನ್ನ ಬದುಕನ್ನು ನಡೆಸಬೇಕು, ತನ್ನ ಕುಟುಂಬವನ್ನು ಪೋಷಿಸಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು ಮಕ್ಕಳಿಗೆ, ಮತ್ತು ನೆಮ್ಮದಿಯಾಗಿ ಒಂದು ಸೂರನ್ನು ಕಟ್ಟಿಕೊಂಡು ಬಾಳಬೇಕು. ಇದಿಷ್ಟು ಸಹಜವಾಗಿ ಎಲ್ಲರಿಗೂ ಇರ್ತಕ್ಕಂತಹ ಒಂದು ನಿರೀಕ್ಷೆಗಳು. ಇದನ್ನ ಮೀರಿದ, ಯಾಕಂದರೆ ರೋಟಿ ಕಪಡ ಅವ್ರ ಮಕಾನ್ ಅಂತ ನಾವೇನು ಕರಿತೀವಿ, ಬೇಸಿಕ್ ನೀಡ್ಸು, ಇದನ್ನು ಮೀರಿದ ಲ್ಯಾವಿಶ್ನೆಸ್, ಆ ರೀತಿ ಬದುಕುವಂಥ ಜನಗಳ ನಿರೀಕ್ಷೆಗಳು ಬೇರೆ ಇರುತ್ತೆ. ಸೊ ನಾವು ಶ್ರೀಸಾಮಾನ್ಯನ ಬದುಕನ್ನು ದೃಷ್ಟಿಲಿ ಇಟ್ಕೊಂಡು ಮಾತನಾಡೋದಾದರೆ ಅವನು ನಿರೀಕ್ಷೆ ಇರ್ತಕ್ಕಂಥದ್ದೇನು, ಇವತ್ತಿನ ತೆರಿಗೆ ಪದ್ಧತಿ, ಈಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇರ್ಬೋದು ಅಥವಾ ನ್ಯೂ ಟ್ಯಾಕ್ಸ್ ರೆಜಿಮ್ ಇರ್ಬೋದು, ಎರಡನ್ನ ನಾವು ಕಂಪೇರ್ ಮಾಡೋದಾದರೆ ಸೊ ಯಾರ ವರಮಾನ 7 ಲಕ್ಷದ ಒಳಗಡೆ ಇರುತ್ತೆ, ಸೊ ಅಂತಹವರಿಗೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಯಾವುದೇ ಸೇವಿಂಗ್ಸ್ ಇಲ್ಲದೆ ಸೊ ಅವನಿಗೆ ಸ್ವಲ್ಪ ಬೆನಿಫಿಟ್ ಇದೆ. ಹಾಗೆ ನಾವು ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ಹೋದರೆ ಸೊ ಯಾರ್ದು ಚಾಪ್ಟರ್ 6 ಒಳಗೆ 80cc 80cd 80d ಈ ಥರದ್ದೆಲ್ಲ ಡಿಡಕ್ಷನ್ಸ್ ತಗೋತಾ ಹೋದರೆ ಸೊ ಅವರಿಗೆ 2.5 lakhs ಇಂದ ನಮಗೆ
ಏನು ಲಿಮಿಟ್ ಇದೆ, ಸ್ಲ್ಯಾಬ್ ಇದೆ. ಸೊ ಎರಡನ್ನ ಕಂಪೇರ್ ಮಾಡೋದಾದ್ರೆ ತುಂಬ ಜನ ಈ ಸಲ ಆ 7 ಲಕ್ಷದ ಒಳಗಡೆ ಇರ್ತಕ್ಕಂಥವ್ರು ನ್ಯೂ ಟ್ಯಾಕ್ಸ್ ರೆಜಿಮ್ನ ಆಪ್ಟ್ ಮಾಡಿಕೊಂಡು ಸೊ ತೆರಿಗೆಯನ್ನು ಉಳಿಸುವಂಥ ಸಾಧ್ಯತೆಗಳಿದೆ. ಸೊ ಈಗ 10 ಲಕ್ಷ ಸಂಬಳ ಕೂಡ ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಸಹಜ. ಮೊದಲು 10 ಲಕ್ಷ ಸಂಬಳ ತಗೊಳ್ಳೋದು ವರ್ಷಕ್ಕೆ ಅಂದರೆ ಭಾಳ ದೊಡ್ಡ ವಿಷಯ ಆಗಿದೆ. ಯಾಕಂದರೆ ಇವತ್ತು ಹಣಕ್ಕೆ ಮೊದಲಿನಂತೆ ಬೆಲೆ ಇಲ್ಲ. ಇವತ್ತಿನ ಬೆಲೆ ಏನಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಮತ್ತೆ ನಾವು ಖರ್ಚು ಮಾಡೋದು ಜಾಸ್ತಿ, ಕೊಳ್ಳುಬಾಕತನ ಜಾಸ್ತಿ, ಎಲ್ಲವೂ ಇದೆ. ಹಾಗೆ ದುಡಿಮೆ ಕೂಡ ಇದೆ. ಸೊ ಈ ದುಡಿಮೆಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ನ ಹೊರೆ ತಗ್ಗಿಸಬೇಕು ಅನ್ನುವಂಥದ್ದು ಶ್ರೀಸಾಮಾನ್ಯನ ಪ್ರತಿ ವರ್ಷದ ಒಂದು ನಿರೀಕ್ಷೆ, ಪ್ರತಿ ವರ್ಷದ ಬಡ್ಜೆಟ್ನಲ್ಲೂ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು 7 ಲಕ್ಷದ ಅಂತರವನ್ನು ಲಿಮಿಟನ್ನು ಅಥವಾ ಏನು ಟ್ಯಾಕ್ಸಬಲ್ ಲಿಮಿಟ್ಸನ್ನು ಹೆಚ್ಚು ಮಾಡಬಹುದಾ, ನ್ಯೂ ಟ್ಯಾಕ್ಸ್ ರೆಜಿಮನ್ನು ಹೆಚ್ಚು ಮಾಡಬಹುದಾ? ಆಮೇಲೆ ಇಲ್ಲಿ ಇನ್ನೂ ಒಂದು ಡ್ರಾಬ್ಯಾಕ್ ಇದೆ. ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಹೋದ್ರೆ ನಮಗೆ ಈ ಸೇವಿಂಗ್ಸ್ ಕಲ್ಚರ್ ಇದೆ. ಇಂಡಿಯಾದಲ್ಲಿ ಸೇವಿಂಗ್ಸ್ ಕಲ್ಚರ್ ತುಂಬಾ ನಮ್ಮನ್ನ ಬಹಳ ದೊಡ್ಡ ಇದರಲ್ಲಿ ಬೆಳೆಸ್ತಿರೋದೇ ಅದು. ಸೊ ಸೇವಿಂಗ್ಸ್ ಕಲ್ಚರ್ ಹೋಗ್ಬಿಡುತ್ತೆ ಅನ್ನುವಂಥ ಆತಂಕ ಕೂಡ ಅಲ್ಲಿದೆ. ಹಾಗಾಗಿ ಆ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತಿನ ಈ ಆಯವ್ಯಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 7ನೇ ಬಾರಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಸೊ 6 ದಶಕಗಳ ಹಿಂದೆ ಮೊರಾರ್ಜಿ ದೇಸಾಯಿ ಅವರ ನಂತರ ಸೊ ಆ ಒಂದು 7ನೇ ಬಾರಿ ಮಂಡಿಸ್ತಾ ಇರೋದು ಇವರೇ. ಸೊ ಹಾಗಾಗಿ ಆ ಶ್ರೀಸಾಮಾನ್ಯನ ನಿರೀಕ್ಷೆ, ನಾನು ಶ್ರೀಸಾಮಾನ್ಯ ಹೇಳೋ ಅನ್ನುವಂಥದ್ದು ನಿರ್ಮಲಾ ಸೀತಾರಾಮನ್ ಹೇಳ್ತಿರ್ತಾರೆ ಅವರು. ಸೊ ಹಾಗಾಗಿ ಶ್ರೀಸಾಮಾನ್ಯರನ್ನ ದೃಷ್ಟಿಲಿ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅವರ ನಿರೀಕ್ಷೆಗಳನ್ನ ಹುಸಿಗೊಳಿಸದೆ ಪಾಸಿಟಿವ್ ಆಗಿ ತಗೊಂಡು ಹೋಗಿ ಅವರ ಬದುಕನ್ನು ಇನ್ನಷ್ಟು ಔನ್ನತ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ ಇವತ್ತು ಬಡ್ಜೆಟ್ ಆಯವ್ಯಯ ಮಂಡನೆ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ರೈಟ್. ವಿಷ್ಣು ಭರತ್ ಸರ್, ನೀವು ಹೇಳೋದಾದ್ರೆ ಎಷ್ಟು ಬಜೆಟ್ ಮಂಡಿಸಿದ್ರೇನು ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ ಅನ್ನುವಂಥ ಇವರು ಹೇಳಿದ ಶ್ರೀಸಾಮಾನ್ಯರ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಆಗಲೇ ಹೇಮಂತ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಮೂಲಭೂತ ಸೌಕರ್ಯಗಳನ್ನು ಹಂತ ಹಂತವಾಗಿ ಒದಗಿಸ್ತಾ ಹೋದರೆ ನರೇಂದ್ರ ಮೋದಿ ಹೇಳುವಂತಹ 2047ರ ವಿಕಸಿತ ಭಾರತವನ್ನು ಕಾಣೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಪ್ರತಿಯೊಂದು ಬಜೆಟ್ ಶ್ರೀಸಾಮಾನ್ಯರು ಏನೇ ಹೇಳಿದ್ರು ಕೂಡ ಅದು ಡೆಫಿನೆಟ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುವ ದೇಶಕ್ಕೆ ಅದು ಪೂರಕವಾಗಿರುತ್ತೆ. ಹಾಗಾಗಿ ನಾವೇನು ನಿರೀಕ್ಷೆ ಮಾಡ್ಬೋದು? ನಮಸ್ಕಾರ. ಇದು ಲ್ಯಾಂಡ್ ಮಾರ್ಕ್ ಬಜೆಟ್ ಅಂತ ಹೇಳ್ಬೋದು. ಯಾಕೆಂದರೆ ನಿರ್ಮಲಾ ಸೀತಾರಾಮನ್ 7ನೇ ಸರಿ ಮಂಡಿಸ್ತಾ ಇದ್ದಾರೆ. ಫಸ್ಟ್ ಇನ್ ದಿ 3rd ಟರ್ಮ್ ಮೋದಿ ಅವ್ರದ್ದಾಗುತ್ತೆ. ದೇ ಹ್ಯಾವ್ ಪುಟ್ ಎ ವೆರಿ ಸ್ಟ್ರಾಂಗ್ ಫೌಂಡೇಶನ್. ಸೊ ನಾವು ಡೆವಲಪ್ಮೆಂಟ್ ಕಾಣ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಈ 4 ಕ್ವಾರ್ಟರ್ಗಳಲ್ಲಿ 8% ಆಫ್ ಗ್ರೋತ್ ಇಸ್ ದ ಆಸ್ ಅಗೇನ್ಸ್ಟ್ ಆವರೇಜ್ 7.2 ಇರ್ಬೋದು. ಹೌದೌದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೇ ಪ್ರಪಂಚದಲ್ಲಿ ಬೆಳವಣಿಗೆ ಆಗಿಲ್ಲ. ಇದೇ ಥರ ಬೆಳವಣಿಗೆ ಆಗೋ ಒಂದು ಅವಕಾಶ ಇದೆ ನಮ್ಮ ಇಂಡಿಯಾ ದೇಶಕ್ಕೆ. ಯಾಕೆಂದರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಆವರೇಜ್ ಏಜ್ ಬಂದು ತುಂಬ ಕಮ್ಮಿ ಇದೆ, 27-28 ಇದೆ. ಅದು 2047ವರೆಗೂ ಇಂಡಿಯನ್ ಪಾಪ್ಯುಲೇಷನ್ ದ ಆವರೇಜ್ ಏಜ್ ವಿಲ್ ಬಿ ಲೆಸ್ ದೆನ್ 40. ಲೆಸ್ ದೆನ್ 40 ಇದ್ರೆ ತುಂಬ ಬೆಳವಣಿಗೆಗೆ ಅವಕಾಶ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ದೇ ಕ್ಯಾನ್ ಆಲ್ಸೋ ಗಿವ್ ಸಮ್ ರಿಲೀಫ್ ಟು ದಿ ಪೂರ್ ಅಂಡ್ ನೀಡಿ. ಸೊ ಅವರು ಈ ಥರ ಅವ್ರು ಹೇಳ್ದಂಗೆ ಬೆಲೆ ಏರಿಕೆಗಳಿದೆ, ದಿ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಗಾನ್ ಅಪ್ ಎವ್ರಿವೇರ್. ಸೊ ಅದರಿಂದ ಅವ್ರು ಮಾಡೋ ಒಂದು ಸೂಚನೆ ಕೂಡ ಬಂದಿದೆ. ಸೊ ಇವಾಗ ಸ್ಲ್ಯಾಬ್ ರೇಟು ನೋಡಿ, ಒಂದು ಲಿಮಿಟ್ ಆದಮೇಲೆ 10-12 ಲಕ್ಷ ಹೊಸ ಸ್ಕೀಮಲ್ಲಿ ಹಳೆಯ ಸ್ಕೀಮಲ್ಲಿ 30% ಕಟ್ಟಬೇಕಾಗುತ್ತೆ. 30% ಈಸ್ ಬಿಗ್ ಪಿಂಚ್ ಟು ದಿ ಪಾಕೆಟ್. ಅದು ಅದಕ್ಕೆ ಇವಾಗ 25-30 ಲಕ್ಷ ತನಕ ಹೋಗ್ಬೋದು. 20% ಸ್ಲ್ಯಾಬ್ ತನಕ ತರ್ಬೋದು, 20 ಇದೆ ಅಂತಿದೆ. ಆಮೇಲೆ ಸ್ಯಾಲ್ರಿ ಕ್ಲಾಸ್ ಅವರು ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಮಗೆ ಜಾಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ದಟ್ ಆಲ್ಸೋ ಈಸ್ ಬೀಂಗ್ ಕನ್ಸಿಡರ್ಡ್. ಎಲ್ಲೋ ಇದರಲ್ಲಿ ಬರ್ತಾ ಇದೆ, ಗಾಳಿ ಸುದ್ದಿ ಬರ್ತಾ ಇದೆ. ಬಟ್ ಶಿ ವಿಲ್ ಬಿ ಡೆಫಿನೆಟ್ಲಿ ಅಕಾಮಡೇಟ್ ಇನ್ ದಟ್. ಸೊ ಇದಲ್ಲದೆ ಅವರು ಈ ಥರ ಒಂದೇ ಒಂದು ಕೊರತೆ ಏನಿದೆ ಅಂದರೆ ಎಂಪ್ಲಾಯ್ಮೆಂಟ್ ಜನರೇ ಜಾಸ್ತಿ ಆಗ್ತಿಲ್ಲ. ಆ ಪಾಯಿಂಟಿಗೆ ಬರ್ತಿದೆ ಸರ್. ಈಗ 2047ರ ವಿಕಸಿತ ಭಾರತದ ಬಗ್ಗೆ ಈ ಸತಿ ಚುನಾವಣೆಗೂ ಪೂರ್ವದಲ್ಲಿ ಕೇಂದ್ರ BJP ನಾಯಕರು ಆಗಾಗ ಪ್ರಸ್ತಾಪ ಮಾಡಿದ್ರು. ಸೊ ಅವ್ರು ಹೇಳಿದ ಆ ಡ್ರೀಮ್ ಫುಲ್ಫಿಲ್ ಆಗಬೇಕು ಅನ್ನೋದಾದರೆ ವರ್ಷಕ್ಕೆ 1,20,00,000 ರಿಕ್ರೂಟ್ಮೆಂಟ್ ಆಗಲೇಬೇಕು. ರೈಟ್ ನೋ ಸಿಚುವೇಶನ್ ನೋಡಿದ್ರೆ ಹಾರ್ಡ್ಲಿ 80-90 ಲ್ಯಾಕ್ಸ್ ಅಷ್ಟೇ ಎಂಪ್ಲಾಯ್ಮೆಂಟ್ ಆಗ್ತಿರೋದು. ಸೊ ಟಾರ್ಗೆಟ್ ರೀಚ್ ಆಗೋದು ಅಂತ ಹೇಳಿದ್ರೆ ಉದ್ಯೋಗದ ಸೃಷ್ಟಿಯಾಗಬೇಕು. ಅದ್ರ ಬಗ್ಗೆ ಫೋಕಸ್ ಆಗಿದ್ದಾರೆ ನೋಡಿ. ಇವಾಗ ನಾನು ಹೇಳ್ತಿರೋ ಬಗ್ಗೆ ಆವರೇಜ್ 7.2%ಅಲ್ಲಿ ದೇ ವರ್ ಏಬಲ್ ಟು ಗೆಟ್ ದಿ ಎಂಪ್ಲಾಯ್ಮೆಂಟ್ ಫಾರ್ 8 to 9 million. ಅಂದರೆ 80 ಲಕ್ಷದಿಂದ 90 ಲಕ್ಷದವರೆಗೂ ಎಂಪ್ಲಾಯ್ಮೆಂಟ್ ಅವರು ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ.
but they have to achieve somewhere 1 crore 20 to 1 crore 30 lakhs ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡಬೇಕು. ಅದು ಅವ್ರ ನಿರೀಕ್ಷೆ ಇದೆ. ಈ ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾಕೆ ಅಂದರೆ ಅವರ ಅಂತ ಫೌಂಡೇಶನ್ ಹಾಕೊಂಡಿದ್ದಾರೆ. ಡೆವಲಪ್ಮೆಂಟ್ ಇವಾಗ ಸ್ಟಾರ್ಟಪ್ಸ್ಗಿದೆ, ಎಲ್ಲ ಥರ ಪ್ರೈವೇಟ್ ಸೆಕ್ಟರೇ ಮೋರ್, ನಾಟ್ ಇನ್ ದ ಗೌರ್ಮೆಂಟ್ ಸೆಕ್ಟರ್. ಈ ಇದರಲ್ಲಿ ಅವ್ರಿಗೆ ಒಂದು ಅವಕಾಶ ಇದೆ. ಈ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ ಎಷ್ಟು ಥರ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಆ ಬೆನಿಫಿಟ್ಸ್ ನಾನು ತಗೊಳ್ತೀನಿ ಸರ್. ಒಂದು ಪಕ್ಷ ಎಂಪ್ಲಾಯ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.